ನಮಸ್ಕಾರ. ಸಾಲ್ಟ್ ಹಿಡಿದ ಅದ್ಭುತ ಕ್ಯಾಚ್ಗೆ ಎಸ್ಆರ್ಎಚ್ ಕಕ್ಕಾಬಿಕ್ಕಿ ಆಗಿದ್ದು ಹೇಗೆ? ಇನ್ನು ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವಿನ ಓಪನಿಂಗ್ ಪಂದ್ಯದಲ್ಲಿ ಸಾಲ್ಟ್ ಹಿಡಿದ ಅದ್ಭುತ ಕ್ಯಾಚ್ಗೆ ಇಲ್ಲಿ ಇಶಾನ್ ಕಿಶನ್ ಅವರ ಬಲಿಯಾಯಿತು. ಮತ್ತು ಈ ಮೂಲಕ ಈ ಒಂದು ಕ್ಯಾಚ್ ಹೇಗಿತ್ತು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್ಸಿಬಿ ಎಂದು ಎಸ್ಆರ್ಎಚ್ ತಂಡವನ್ನು ಬಕ್ಕು ಬಿಡದು ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಸಾಲ್ಟ್ ಇಂದು ಒಟ್ಟಾರೆಯಾಗಿ 3 ಕ್ಯಾಚ್ಗಳನ್ನು ಹಿಡಿದಿದ್ದು ಅದರಲ್ಲಿ 2 ಒಂದು ಭರ್ಜರಿ ಕ್ಯಾಚ್ ಕೂಡ ಆಗಿತ್ತು. ಅದರಲ್ಲಿ 3ನೇ ಕ್ಯಾಚ್ ಕೂಡ ಸಖತ್ತಾಗಿದ್ದಂತಲೇ ಹೇಳ್ಬೋದು. ಇಶಾನ್ ಕಿಶನ್ ಅವರು 38 ಬಾಲ್ಗೆ 80 ರನ್ ಹೊಡೆದು ನಮ್ಮ ಆರ್ಸಿಬಿ ವಿಕೆಟ್ಗಳನ್ನು ಬೆವರಿಳಿಸಿದರು. ಈ ಮೂಲಕ ಅವರ ಒಂದು ಕ್ಯಾಚನ್ನು ಹಿಡಿದು ನಮ್ಮ ಸಾಲ್ಟ್ ಅವರು ಮತ್ತೊಮ್ಮೆ ಇಲ್ಲಿ ಇಶಾನ್ ಅವರನ್ನು ಔಟ್ ಮಾಡಿದರು. ಬಟ್ ಅದು ಅಭಿನಂದನ್ ಅವರ ಬಾಲಿನಲ್ಲಿ 15.6 ಓವರ್ನಲ್ಲಿ ಅಂದರೆ 15 ಓವರ್ನ ಕೊನೆಯ ಬಾಲ್ನಲ್ಲಿ ಒಂದು ಕ್ಯಾಚ್ ಆಗಿತ್ತು. ಹೀಗಾಗಿ ಈ ಒಂದು ಕ್ಯಾಚ್ ಹಿಡಿಯೋರ ಮುಖಾಂತರ ಸಾಲ್ಟ್ ಮತ್ತೊಮ್ಮೆ ಇದೀಗ ಜಿಂಕೆತರ ಕ್ಯಾಚ್ ಹಿಡಿದು ಡಿಯರ್ಸ್ ಅವರ ಕ್ಯಾಚನ್ನು ಕೂಡ ನೆನಪಿಸಿದರು. ಹೀಗಾಗಿ ಇಲ್ಲಿ ಹೆನ್ರಿಕ್ ಕ್ಲಾಸನ್ ಮತ್ತು ಇಶಾನ್ ಕಿಶನ್ ಅವರ ಕ್ಯಾಚ್ ಹಿಡಿಯೋದ್ರ ಮುಖಾಂತರ ಈ ಒಂದು ಪಂದ್ಯಕ್ಕೆ ಇಲ್ಲಿ ನಮ್ಮ ಸಾಲ್ಟ್ ಅವರು ಗುರು ತಂದುಕೊಟ್ಟರು. ಸಾಲ್ಟ್ ಹಿಡಿದಂಥ ಅದ್ಭುತ ಕ್ಯಾಚ್ಗೆ ಈ ಎಸ್ಆರ್ಎಚ್ ತಂಡವೇ ಇಲ್ಲಿ ಕಕ್ಕಾಬಿಕ್ಕಿ ಹೋಗಿದಂತೂ ಸುಳ್ಳಲ್ಲ. ಇದು ಏನಪ್ಪ ಅಂದರೆ ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವಿನ ಅದ್ಭುತ ಸಾಲ್ಟ್ ಹಿಡಿದ ಕ್ಯಾಚ್ ಆಗಿತ್ತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.